ಏನ್ ನಿಮ್ಮ ಹೆಸರು? ರುದ್ರೇಶ್ ಅಂತ ಹೇಳಿ. ರುದ್ರೇಶ್ ಅವರೇ, ಯಾವ್ರು? ತೊಂಡಗೆರೆ. ತೊಂಡಗೆರೆ. ಏನ್ ನಿಮ್ ಪ್ರಾಬ್ಲಮ್ ಊರಲ್ಲಿ? 2-3 ಊರು ಕವರ್ ಆಗುತ್ತೆ. ಒಂದು ಡಿಸ್ಟಿಕ್ಕಿಂದ ಒಂದು ಡಿಸ್ಟಿಕ್ಕಿಗೆ ಬಸ್ ಹೋಗುತ್ತೆ. ನಮ್ಮೂರಿಂದ 2 ಕಿಲೋಮೀಟರ್ ಹಿಂದಿಂದ ಬಂದರೆ 2 ಊರು ಕವರ್ ಆಗುತ್ತೆ. ಸುಮಾರು ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ, ಎಮರ್ಜೆನ್ಸಿ ಓಡಾಡೋರಿಗೆಲ್ಲ ಅನುಕೂಲ ಆಗುತ್ತೆ. ಬಸ್ ಬರೋದೇ ಉಂಟು. ಸೀದಾ ಮೇನ್ ರೋಡಲ್ಲಿ ಹೋಗ್ಬಿಟ್ರೆ ಒಂದು ಸ್ವಲ್ಪ ಹಳ್ಳಿಲಿ ಹೋದ್ರೆ ರೋಡು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಬಸ್ ಮಾತ್ರ ಬರೋದಿಲ್ಲ. ಬಸ್ ಮಾತ್ರ ಬರೋದಿಲ್ಲ. ಈಗ ಎಷ್ಟು ಹೊತ್ತಿನಿಂದ ಕಾಯ್ತಾ ಇದ್ದೀರಾ ನೀವು? ನಾನು ಆಲ್ರೆಡಿ 1 ಗಂಟೆಯಿಂದ ಕಾಯ್ತಾ ಇದ್ದೀನಿ. 1 ಗಂಟೆಯಿಂದ ಕಾಯ್ತಾ ಇದ್ದೀರಾ? ಎಷ್ಟು ಗಂಟೆಗೆ ಬಂದ್ರಿ? ನಾನು ಬಂದಾಗ ಸುಮಾರು ಒಂದು 2:30 ಆಗಿತ್ತು. 2:30. 2:30, 3:30 ಆಯ್ತದೆ. 2 ಕಾಲಕ್ಕೆ ಬಂದವರು ಇನ್ನೂ ಬಸ್ ಬಂದಿಲ್ಲ. ಇನ್ನೂ ಬಸ್ ಬಂದಿಲ್ಲ. ಅಲ್ಲಿಂದ ನಾವು 4-5 ಕಿಲೋಮೀಟರ್ ಜರ್ನಿ ನಡ್ಕೊಂಡು ಹೋಗ್ಬೇಕು. 4-5 ಕಿಲೋಮೀಟರ್. ಯಾಕೆ ಅಲ್ಲಿ ಬಸ್ ಇಲ್ವಾ? ಅಲ್ಲಿಗೆ ಬಸ್ ಇಲ್ಲ. ಯಾಕೆ? ಅದೇನೇ ಸರ್ ನಾನು ಹೇಳಿದ್ದು, 2 ಕಿಲೋಮೀಟರ್ ಬಳಸ್ಕೊಂಬಂದ್ರೆ ಬಸ್ಸು 2-3 ಹಳ್ಳಿಗಳಿಗೆ ಅನುಕೂಲ ಆಗುತ್ತೆ. ಆ ಅನುಕೂಲ ಮಾಡಿಕೊಡ್ಬೇಕು. ಈಗ ಬಂದಿರೋ CM ಅದು ಸರ್ಕಾರದ ಲೆವೆಲಲ್ಲಿ ಮಾತಾಡೋರಿಲ್ವೋ ಅಥವಾ ಮತ್ತೊಂದಿಲ್ವೋ? ಸುಮಾರು ಸಲ MLA ಯಾರು ಬರ್ತಾರೆ? ನಮ್ಮ MLA ಸುರೇಶ್ ಗೌಡ್ರು. ಸುರೇಶ್ ಗೌಡ್ರು ಅವರೇ ಮಾಡ್ತಿಲ್ವಾ ಕೆಲಸನ? ಕೆಲಸ ಮಾಡಿಸ್ತಾ ಇಲ್ಲ ಅಂತಲ್ಲ, ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ರೋಡ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ರೋಡ್ ಮತ್ತೆ ಫಸ್ಟ್ ಕ್ಲಾಸ್ ಆಗಿದ್ಮೇಲೆ ಬಸ್ ಹೋಗಕ್ಕೆ ಗಾಡಿ ಬಸ್ ಬರೋದಿಲ್ಲ. ಅಧಿಕಾರಿಗಳು ಬಿಟ್ರೆ ಬರ್ತದೆ. ಒಂದ್ 2 ದಿವಸ ಬಿಟ್ರು, ಆಮೇಲೆ ಬಂದ್ ಮಾಡ್ಬಿಟ್ರು. ಬರೋದಿಲ್ಲ ಬಸ್ಗಳು. ಕಾರಣ ಸೀಟ್ ಇಲ್ಲ, ಮತ್ತೊಂದಿಲ್ಲ. ಬರ್ತಾ ಇದ್ರೆ ತಾನೇ ಜನಗಳಿಗೂ ಗೊತ್ತಾಗೋದು. 2 ದಿವಸ ಬಂದು ಮಾಯ ಆಗ್ಬಿಟ್ರೆ ಬಸ್ಸು ಎಲ್ಲಿಂದ ಗೊತ್ತಾಗುತ್ತೆ? ಯಾರಿಗೂ ಗೊತ್ತಾಗುತ್ತೆ? ಏನ ಸಿನಿಮಾ ಆಕ್ಟರ್ ಒಂದ್ ಬಂದಿಂದ ಗೊತ್ತಾಗ್ಬಿಡಕ್ಕೆ ಬಸ್ಸು ಅವು ಹೌದು. ಗಾಡಿ ಡಬ್ಬಗಳು ಹೌದು. ಹಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರಿ. ಹೌದು. ಓಕೆ. ಇನ್ನು ಮುಂದಾದ್ರೂ ಬಸ್ಸಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ಬಸ್ಸಿನ ವ್ಯವಸ್ಥೆ ಮಾಡ್ಕೊಡ್ಬೇಕು. DK ಶಿವಕುಮಾರ್ ಅವರು CM ಇದಾರಲ್ಲ, ಓಕೆನಾ? ತುಂಬಾ ಸಂತೋಷ ಸರ್. ಆಗ್ಲಿ, ಅಭಿವೃದ್ಧಿ ಆಗ್ಬೇಕು. ಯಾರು ಸಿದ್ದರಾಮಯ್ಯ ಆಡಳಿತದಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತಾ? ತೊಂದರೆ ಅಂತ ಏನಾಗ್ಲಿಲ್ಲ ಯಾರಿಗೂ. ಆದ್ರೆ ಅನುಕೂಲಗಳು ನಮ್ಮ ಕಡೆಗೆ ಸ್ವಲ್ಪ ಕಮ್ಮಿ ಆಯ್ತು.